ನಮ್ಮ ಮಂಡ್ಯ ಜಿಲ್ಲೆಯ ಮೊಮ್ಮಗ ಹೊಳಲಿನ ಮೊಮ್ಮಗ ಹೇಮಂತ್ ಅವರು ಸಹ ಪಂದ್ಯವನ್ನು ಆಡ್ತಾ ಇದ್ದಾರೆ. ಜರ್ಸಿ ನಂಬರ್ 7ರಲ್ಲಿ ಮುಂದಿನ ಸಂದರ್ಭದಲ್ಲಿ ಅಂಕಣದ ಒಳಭಾಗದಲ್ಲಿ ಅವರನ್ನ ಕಾಣಬಹುದೇನೋ. ಅಂತಿಮ ಕರೆ ವಿಜಯನಗರ ವಿರುದ್ಧ ಶಿವಮೊಗ್ಗ. ಎರಡು ತಂಡದ ಆಟಗಾರ್ತಿಯರೇ, ತಮಗಿದು ಅಂತಿಮ ಕರೆ ವಿಜಯನಗರ ವಿರುದ್ಧ ಶಿವಮೊಗ್ಗ. ಜೆರ್ಸಿ ನಂಬರ್ 1ರಿಂದ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ ಸಕ್ಸಸ್ಫುಲ್ ಆಗಿ ಪಡ್ಕೊಂಡು ಮೊದಲ ಪಾಯಿಂಟ್ ನ ಪಡ್ಕೊಂಡಿದ್ದಾರೆ ಶಿವಮೊಗ್ಗ ತಂಡ. ಹಲೋ, ಯಾದಗಿರಿ ಜಿಲ್ಲೆಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ LIC ಮುನ್ರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಶಿವಮೊಗ್ಗ ಜಿಲ್ಲೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಚೇರ್ ತಗೊಂಬನ್ನಿ, ಚೇತನ್ ಕುಮಾರ್ ಚೇರ್ ಎತ್ಕೊಂಬನ್ನಿ ಎರಡು. ಹಾಸನ್ ಅದ್ಭುತವಾದ ಉತ್ತರ LIC ಮುನ್ರಾಜ್ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರಾದಂಥ LIC ಮುನ್ರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಬೋನಸ್ ಮಾಡೋ ಪ್ರಯತ್ನ, ಅದ್ಭುತ ಬ್ಯಾಕ್ ಹೋಲ್ಡ್, ಮತ್ತೊಂದು ಪಾಯಿಂಟ್ ನ ಪಡ್ಕೋತಾರೆ ಶಿವಮೊಗ್ಗ ತಂಡ. ಜೆರ್ಸಿ ನಂಬರ್ 5 ಒಂದು ಬೋನಸ್ ಪಾಯಿಂಟ್ ನ ಪಡ್ಕೋತಾರೆ ಚಿಕ್ಕಬಳ್ಳಾಪುರ. ಚೇತನ್ ಕುಮಾರ್ ಇಲ್ಲಿ ಬರ್ಬೇಕು ವೇದಿಕೆ ಮೇಲೆ. ಸಮಬಲ ಹೋರಾಟದಲ್ಲಿ ಅಂಕಣ 2ರ ಪಂದ್ಯ ಹಾಸನ ವಿರುದ್ಧ ಉತ್ತರ ಕನ್ನಡ. ಹಾಸನ್ ಹಾಗೂ ಉತ್ತರ ಕನ್ನಡದ ನಮ್ಮ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಶ್ರೀಯುತ ತಾತೇಗೌಡರು ಹಾಗೂ ಶ್ರೀಧರ್ ನಾಯಕ್ ಸರ್ ಅವರು ಇಬ್ಬರು ಜೊತೆಯಾಗಿ ಕೂತ್ಕೊಂಡು ಈ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ದಾರೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದ್ರೆ ಅವರ ಸ್ನೇಹ ಬಾಂಧವ್ಯಕ್ಕೆ ನಾವು ಇಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಶ್ರೀಯುತ ಶ್ರೀಧರ್ ನಾಯಕ್ ಸರ್ ಅವರು ಹಾಗೂ ಶ್ರೀಯುತ ತಾತೇಗೌಡರು ಮತ್ತೊಂದು ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಹೋಗ್ತಾರೆ ಚಿಕ್ಕಬಳ್ಳಾಪುರ ತಂಡ. ಈಗ ಜೆರ್ಸಿ ನಂಬರ್ 11 ರೈಡಿಂಗ್ ನಲ್ಲಿ ಅಂಕಣ 1ರಲ್ಲಿ ಬಾಲಕಿಯರ ಭಾಗದ ಪಂದ್ಯ ಮುಕ್ತಾಯಗೊಂಡಿದೆ. ಆದಷ್ಟು ಬೇಗ LIC ಬನ್ನಿ ಕುಮಾರ್. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ಉತ್ತರ ಕನ್ನಡದ 3 ಆಟಗಾರರ ನಡುವೆ ಉತ್ತರ ಕನ್ನಡ ಜಿಲ್ಲಾ ತಂಡದ ಜಾಂಟಿ 5-4 ಜಾಂಟಿ ಒಂದು ಅದ್ಭುತವಾದಂತಹ ಜಂಪ್ ಮೂಲಕ ಇಲ್ಲಿ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ ಉತ್ತರ ಕನ್ನಡಕ್ಕೆ. ಥರ್ಡ್ ರೈಡ್ ಹಾಸನ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ. ಕುಮಾರ್ ಕೂತ್ಕೊಳ್ಳಿ, ಜಾಗರಣೆ ಕರೆದಿದ್ದಾರೆ, ನಿಮ್ ಫೋಟೋ ತೆಗಿತಾರೆ. 5 ಈಚ್ 5-5 ಸಮಬಲ ಹೋರಾಟದಲ್ಲಿ ಪಂದ್ಯ. ಹಾಸನ ತಂಡದ ಈ ಆಟಗಾರಿ ಬಾರಿ ರೈಟ್ ಕವರ್ ಭಾಗದಿಂದ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ರೈಡ್ ಔಟ್ ಆಗೋದ್ರ ಜೊತೆಲಿ ಒಬ್ಬ ಡಿಫೆಂಡರ್ ಭಾಗೋಜಿ ಕೂಡ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾನೆ. ದಾಳಿಯಲ್ಲಿ ಜಾಲು ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಯುವ ಪ್ರತಿಭೆ. 6 ಈಚ್ ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಅದು ಅಟೆಂಪ್ಟ್ ಮಾಡುವಂತ ಪ್ರಯತ್ನ ಇತ್ತು, ಆದ್ರೆ ದಾಳಿಗಾರ ಕ್ವಿಕ್ ಆಗಿ ಬೋನಸ್ ಅಂಕವನ್ನು ಪಡ್ಕೊಂಡ್ರು. ಆ ಒಂದು ಸಂದರ್ಭದಲ್ಲಿ ಕವರ್ ಭಾಗದಿಂದ ಡ್ಯಾಶ್ ಹೊಡೆದಕ್ಕೆ ಬಂದ್ರು. 8-6 2 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ದಾಳಿಯಲ್ಲಿ ಹಾಸನ ತಂಡದ ನಿರಂಜನ್. DK ವಿರುದ್ಧ ಬೆಂಗಳೂರು ನಗರ, ಬೆಳಗಾವಿ ವಿರುದ್ಧ ಮಂಡ್ಯ. ದಯವಿಟ್ಟು ತಂಡದ ನಾಯಕರೇ ತಮ್ಮ ತಂಡವನ್ನು ಅಂಕಣಕ್ಕೆ ಕರೆತನ್ನಿ. ತಮಗಿದು ಅಂತಿಮ ಕರೆ.
ವಿಜಯನಗರ ವಿರುದ್ಧ ದಾವಣಗೆರೆ ಶಿವಮೊಗ್ಗ ವಿಜಯನಗರ ವಿರುದ್ಧ ಶಿವಮೊಗ್ಗ ಶಿವಮೊಗ್ಗ ಬಾಲಕಿಯರ ಹಾಗೂ ತಂಡ. ವಿಜಯನಗರ ಕೂಡ ಅಂಕಣ ಪ್ರವೇಶಿಸಬೇಕು. ಚೇತನ್ ಕುಮಾರ್ ಅವರ ಅಲ್ಲಿ ಹಿಂದ್ಗಡೆ ಹೋಗಿ ಪೆಂಡಾಲ್ ಹಿಂದ್ಗಡೆ 5,000 ಇಸ್ಕೊಂಡು ಹೋಗಿ. ಚೇತನ್ ಕುಮಾರ್ ಅವರ ಪೆಂಡಾಲ್ ಹಿಂದ್ಗಡೆ ಹೋಗಿ 5,000 ರೂಪಾಯಿ ಇಸ್ಕೊಂಡು ಹೋಗಿ. ದಾಳಿಯಲ್ಲಿ ಹಾಸನ ಜಿಲ್ಲಾ ತಂಡದ ಸುಮಂತ್ ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಹಾಸನ ಜಿಲ್ಲಾ ತಂಡದ ತರಬೇತುದಾರರಾಗಿ ಯಶವಂತರವರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ತಂಡದ ತರಬೇತುದಾರರಾಗಿ ಶ್ರೀಯುತ ಸಿ.ಕೆ. ವಿಜಯಕುಮಾರ್ ಅವರು. ಈ ಒಂದು ಸಂದರ್ಭದಲ್ಲಿ ಸ್ಕೋರ್ ಉತ್ತರ ಕನ್ನಡ 9 ಹಾಸನ 6. ಒಂಬತ್ತು 6 ಉತ್ತರ ಕನ್ನಡ ಜಿಲ್ಲಾ ತಂಡ 3 ಅಂಕದ ಮುನ್ನಡೆಯಲ್ಲಿದೆ. ನೋಡಿ, ಕೋರ್ಟ್ ನಂಬರ್ 1ಗೆ ಬಾಲಕಿಯರ ಪಂದ್ಯ ಶಿವಮೊಗ್ಗ ವಿರುದ್ಧ ವಿಜಯ ನಗರ. ಯಾಕೆ ಲೇಟ್ ಮಾಡ್ತಾ ಇದ್ರ ಬಾಲಕಿಯರ ತಂಡಗಳು? ಆದಷ್ಟು ಬೇಗ ಆಗಮಿಸಿ. ಈ ಬಾರಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಜಾಲು ಸಾಕಷ್ಟು ಪ್ರಯತ್ನ ಇಟ್ಟಾದ್ರೆ ಹಾಸನದ ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಥರ್ಡ್ ರೈಟ್ ಹಾಸನ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ನಿರಂಜನ್ ಸುಮಂತ್ ಈ ಬಾರಿ ಕಿಕ್ ಮಾಡಿದ್ರೆ ಟಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇಟ್ಟಾದ್ರೆ ಗಂಗಾರಾಮ್ ಒಂದು ಉತ್ತಮವಾದಂತಹ ಬ್ಯಾಕ್ ಹೋಲ್ಡ್. ಸರ್ ಫಸ್ಟ್ ಏಡ್ ಬೇಕು ಅಂಕಣ 3ರಲ್ಲಿ. ಫಸ್ಟ್ ಏಡ್ ಬೇಕು ಅಂಕಣ 3ರಲ್ಲಿ. ಹತ್ತು 6 4 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಇದೆ. ಅದ್ಭುತವಾದ ಟ್ಯಾಕಲ್, ಒಳ್ಳೆ ಪಾಯಿಂಟ್ ನ ಪಡ್ಕೊಂಡಿದ್ದಾರೆ ಇಲ್ಲಿ ಶಿವಮೊಗ್ಗ ತಂಡ. ಬೇಕಾಗಿತ್ತು ಕಮ್ಮ ಮಾಡೋದಕ್ಕೆ ಈ ಒಂದು ಗೇಮ್ ಅಲ್ಲಿ. ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್. ಶಿವಮೊಗ್ಗ ಜರ್ಸಿ ನಂಬರ್ 1 ನಿಂದ ಮತ್ತೊಂದು ಪಾಯಿಂಟ್ ನ ಪಡ್ಕೋತಾರೆ. ಸ್ಕೋರ್ ಆಗಿದೆ 7-6 ಚಿಕ್ಕಬಳ್ಳಾಪುರ ಪರವಾಗಿ. ಮಧ್ಯಾಹ್ನದ ಊಟದ ನಂತರದಲ್ಲಿ ಆಗಮಿಸಿರುವಂತಹ ಎಲ್ಲ ಜಿಲ್ಲಾ ತಂಡದ ತರಬೇತುದಾರರಿಗೆ ಮತ್ತು ವ್ಯವಸ್ಥಾಪಕರಿಗೆ ನಮ್ಮ ಆಯೋಜಕರ ಪರವಾಗಿ ಶ್ರೀಯುತ ದರ್ಶನ್ ಪುಟ್ಟಣಯ್ಯ ಸರ್ ಅವರ ನೇತೃತ್ವದಲ್ಲಿ ಆಗಮಿಸಿರುವಂತಹ ಎಲ್ಲ ತರಬೇತುದಾರರಿಗೆ ಮತ್ತು ವ್ಯವಸ್ಥಾಪಕರಿಗೆ ಸಮವಸ್ತ್ರವನ್ನು ನೀಡಲಾಗುತ್ತೆ. ಹಾಗೆ ಈ ಪಂದ್ಯಾವಳಿಯಿಂದ ಇಂದು 3ನೇ ದಿನ ಆಗಿರುವುದರಿಂದ ಸಾಮಾನ್ಯವಾಗಿ ಲೀಗ್ ಹಂತದಿಂದ ಪರಾಜಿತಗೊಂಡು ನಿರ್ಗಮಿಸುವಂತಹ ತಂಡಗಳಿಗೂ ಸಹ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅನ್ನು ನೀಡಿ ಗೌರವಿಸಲಾಗುತ್ತೆ. ಈ ಬಾರಿ ವಾರ ಎಸ್ಕೇಪ್, ಒಂದು ದುಪ್ಟಿ ಬಂತು, ಸ್ಪೀಡ್ ಆಗಿ ಡುಬ್ಕಿ ಮೂಲಕ ಇಲ್ಲಿ 2 ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ ಹಾಸನ್ ತಂಡದ ಆಟಗಾರ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್. ಎಂತ ಜಂಪ್ ಅಂತ ಇಲ್ಲಿ ಶಿವಮೊಗ್ಗ ಜರ್ಸಿ ನಂಬರ್ 1 ನಿಂದ ಪ್ರಯತ್ನ, ಬಟ್ ವಿಫಲ ಆಯ್ತು. ಇದರಿಂದ ಲೀಡ್ ನ ಪಡ್ಕೋತಾರೆ ಶಿವಮೊಗ್ಗ 8-7. 15-8 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. 15-8 ಇನ್ ಫೇವರ್ ಆಫ್ ಉತ್ತರ ವಿಜಯನಗರ ಹಾಗೂ ಶಿವಮೊಗ್ಗ ತಂಡದ ಆಟಗಾರ್ತಿಯರು ದಯವಿಟ್ಟು ಅಂಕಣ ಪ್ರವೇಶಿಸಬೇಕು. ಅದೇ ರೀತಿ ಬೆಂಗಳೂರು ನಗರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆ ತಾವು ಕೂಡ ಅಂಕಣ 4 ಪ್ರವೇಶಿಸಬೇಕಾಗಿ ವಿನಂತಿ. ಒಳಲು ಶ್ಯಾಮ್ ರವರು ಎಲ್ಲಿದ್ರು ವೇದಿಕೆ ಬಳಿ ಆಗಮಿಸಬೇಕು.
ಸೂಪರ್ ಟ್ಯಾಕಲ್ ಆಪರ್ಚುನಿಟಿಯಲ್ಲಿ ಸ್ಟ್ರಗಲ್ ನಡೀತಾ ಇದೆ, ಬಿಟ್ಕೊಟ್ಟಿಲ್ಲ, ಕೊನೆಗೆ ಒಪ್ಕೊಂಡ್ಬಿಟ್ರು. 2 ಪಾಯಿಂಟ್ ನ ಪಡ್ಕೋತಾರೆ ಚಿಕ್ಕಬಳ್ಳಾಪುರ ತಂಡ. ಸಮಬಲದ ಹೋರಾಟ ಅಂಕಣ 3ರಲ್ಲಿ. ಎಂಟಿ ರೈಡ್ ನ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಇದೆ ಇಲ್ಲಿ ಚಿಕ್ಕಬಳ್ಳಾಪುರ ತಂಡಕ್ಕೆ. ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್, 1 ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಹೋಗ್ತಾರೆ. ಜರ್ಸಿ ನಂಬರ್ 13. ಹಾಫ್ ಟೈಮ್ ನ ಮುಕ್ತಾಯ. ಸ್ಕೋರ್ ಆಗಿದೆ 10-9 ಶಿವಮೊಗ್ಗ ತಂಡದ ಪರವಾಗಿ. ಅಂಕಣ 3ರಲ್ಲಿ ನಡೆಯುತ್ತಿರತಕ್ಕಂಥ ಪಂದ್ಯದಲ್ಲಿ ಶಿವಮೊಗ್ಗ ಟೀಮ್ನ ಜೆರ್ಸಿ ನಂಬರ್ 7 ಒಳಲು ಗ್ರಾಮದ ಮೊಮ್ಮಗ ಹೇಮಂತ್, ಜೆರ್ಸಿ ನಂಬರ್ 7 ಒಳಲು ಗ್ರಾಮದ ಮೊಮ್ಮಗ ಹೇಮಂತ್. ಎರಡನೇ ಅರ್ಧ ಪ್ರಾರಂಭವಾಗ್ತಾ ಇದೆ. ಅಂಕಣ 3ರಲ್ಲಿ ಸಮಬಲದ ಹೋರಾಟ. ಜರ್ಸಿ ನಂಬರ್ 1 ಇಲ್ಲಿ ಸೂಪರ್ ಟ್ಯಾಕಲ್ ಅಪರ್ಚುನಿಟಿ ಇದೆ ಚಿಕ್ಕಬಳ್ಳಾಪುರಗೆ. ಕಿಕ್ ಮಾಡೋ ಒಂದು ಪ್ರಯತ್ನ, ರನ್ನಿಂಗ್ ಹ್ಯಾಂಡ್ ಟಚ್ ಪಡ್ಕೊಂಡು ವಾಪಸ್ ಹೋಗ್ತಾರೆ ಜರ್ಸಿ ನಂಬರ್ 1. ಇದರಿಂದ ಲೀಡ್ ನ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಶಿವಮೊಗ್ಗ ತಂಡ. ಕೊನೆಯ ಆಟಗಾರ ಉಳಿದಿರೋದು. ಆಲ್ ಔಟ್ ನ ಭೀತಿಯಲ್ಲಿ ಚಿಕ್ಕಬಳ್ಳಾಪುರ ತಂಡ. ಅದ್ಭುತ ಆಂಕಲ್ ಹೋಲ್ಡ್, ಇದರಿಂದ ಆಲ್ ಔಟ್ ಆಗ್ತಾರೆ ಚಿಕ್ಕಬಳ್ಳಾಪುರ. 3 ಪಾಯಿಂಟ್ ನ ಪಡ್ಕೋತಾರೆ ಶಿವಮೊಗ್ಗ. ಮತ್ತೊಂದು ಅದ್ಭುತವಾದ ಆಂಕಲ್ ಹೋಲ್ಡ್, ಕಾರ್ನರ್ ಇಂದ ಬಂದಿರತಕ್ಕಂಥದ್ದು. ಊಡ ಹಿಡ್ದಂಗಿದ್ದು ಜರ್ಸಿ ನಂಬರ್ 9 ಔಟ್ ಆಗಿ ಮತ್ತೆ ವಾಪಸ್ ಹೋಗ್ಬೇಕಾಗತ್ತೆ ಕೋರ್ಟಿಂದ ಆಚೆ. ಮತ್ತೆ ರೈಡಿಗೆ ಬಂದಿರೋದು ಈಗ ಜರ್ಸಿ ನಂಬರ್ 1. ಎಂತ ರೈಡ್ ಇದು, ಕೌಂಟ್ ಮಾಡ್ತಾರೆ. ಇಬ್ರು ಡಿಫೆಂಡರ್ಸ್ಗಳು ಔಟ್ ಮಾಡ್ತಾರೆ.
ಕೋರ್ಟ್ ನಂಬರ್ 4ಕ್ಕೆ ಬಾಲಕಿಯರ ವಿಭಾಗದಲ್ಲಿ ಬೆಂಗಳೂರು ಅರ್ಬನ್ ತಂಡದ ವೇಟ್ ಮಾಡ್ತಾ ಇದ್ದೀವಿ. ಕೋರ್ಟ್ ನಂಬರ್ 4 ಬೆಂಗಳೂರು ಅರ್ಬನ್ ತಂಡ ಬಾಲಕಿಯರ ವಿಭಾಗ. ಇದು ಬೆಂಗಳೂರು ಅರ್ಬನ್ ಬಾಲಕಿಯರ ತಂಡಕ್ಕೆ ಕೊನೆಯ ಕರೆ ಆಗಿರುತ್ತೆ. ಆದಷ್ಟು ಬೇಗ ಅಂಕಣ 4ಕ್ಕೆ ಬರಬೇಕಾಗಿ ಕೇಳ್ಕೊತಾ ಇದ್ದೀವಿ. ಹಲೋ, ಬಾಲಕರ ವಿಭಾಗದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪ್ರಥಮ ಕರೆ ಚಿಕ್ಕಮಗಳೂರು ವಿರುದ್ಧ ದಾವಣಗೆರೆ 2 ತಂಡದ ನಾಯಕರೇ ತಮಗಿದು ಪ್ರಥಮ ಕರೆ. ಫಸ್ಟ್ ಕಾಲ್ ಫಾರ್ ದ ಮ್ಯಾಚ್ ಬಿಟ್ವೀನ್ ಚಿಕ್ಕಮಗಳೂರು ದಾವಣಗೆರೆ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಗೆಟ್ ರೆಡಿ. ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಬಾಲಕರ ತಂಡದ ನಾಯಕರೇ ತಮಗಿದು ಪ್ರಥಮ ಕರೆ. ಎಂತ ಟ್ಯಾಕಲ್ ಇದು, ಡಬಲ್ ಥೈ ಹೋಲ್ ಪ್ರಯತ್ನ ಕಾರ್ನರ್ ಇಂದ ಬಂದಿದೆ. ಟ್ಯಾಕಲ್ ಮಾಡಿ ವಾಪಸ್ ಕಳಿಸ್ತಾರೆ. ಇದರಿಂದಾಗಿ ಸ್ಕೋರ್ ಆಗಿದೆ 17-12 ಶಿವಮೊಗ್ಗದ ಪರವಾಗಿ. 24-14 ಇನ್ ಫೇವರ್ ಆಫ್ ಉತ್ತರ ಕನ್ನಡ. 24-14 ಉತ್ತರ ಕನ್ನಡ ಜಿಲ್ಲಾ ತಂಡ ಪರವಾಗಿ. The last 4 minutes to go in court number 2. 24-14 in favor of UK district. ಸ್ಕೋರ್ ಆಗಿದೆ 17-14 ಶಿವಮೊಗ್ಗ ತಂಡದ ಪರವಾಗಿ. ಈ ಒಂದು ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಚ್.ಎಸ್. ಉತ್ತಪ್ಪ ಸರ್ ಅವರು ಆಗಮಿಸಿದರು. ಅವರಿಗೆ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉತ್ತರ ಕನ್ನಡ ವಿರುದ್ಧ ಹಾಸನ ಬಾಲಕರ ವಿಭಾಗದ ಪಂದ್ಯ. ಸ್ಕೋರ್ ಉತ್ತರ ಕನ್ನಡ 26, ಹಾಸನ 15. ರೀಚಿಂಗ್ ಫ್ರಮ್ ಔಟ್ಸೈಡ್ ವಿಜಯನಗರದ ಆಟಗಾರ್ತಿಯನ್ನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಶಿವಮೊಗ್ಗ ತಂಡದ ಆಟಗಾರ್ತಿ. ಒಂದು ಅದ್ಭುತವಾದಂತಹ ಟ್ಯಾಕಲಿ ಮೂಲಕ ಸ್ಕೋರ್ 10-0 ಇನ್ ಫೇವರ್ ಆಫ್ ಶಿವಮೊಗ್ಗ. ಹಲೋ, ಅಂಕಣ 3ರಲ್ಲಿ ಕೊಡಗು ಜಿಲ್ಲೆಯ ಮಾಜಿ ಕಬಡ್ಡಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಉತ್ತಪ್ಪ ಅವರ ಇಲ್ಲಿ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಂತೀನಿ. ಉತ್ತಪ್ಪ ಅವರ ಉತ್ತಪ್ಪ ಹಲೋ, ಮುಂದಿನ ಪಂದ್ಯಕ್ಕಾಗಿ ಕೂತ್ಕೊಳ್ಳಿ ಮುಂದೆ ಚೇರಲ್ಲಿ ಇಲ್ಲಿ ಬಂದು ಆಸೀನರ. ಅಂಕಣ 2ರಲ್ಲಿ ಮುಂದಿನ ಪಂದ್ಯಕ್ಕಾಗಿ 2ನೇ ಕರೆ
ಚಿಕ್ಕಮಗಳೂರು ವಿರುದ್ಧ ದಾವಣಗೆರೆ. ಅಂಕಣ 3ರಲ್ಲಿ ಮುಂದಿನ ಪಂದ್ಯಕ್ಕಾಗಿ ಮೊದಲ ಕರೆ ವಿಜಯಪುರ ವಿರುದ್ಧ ಬಾಗಲಕೋಟೆ. ವಿಜಯಪುರ ಹಾಗೂ ಬಾಗಲಕೋಟೆ ಎರಡು ತಂಡದ ನಾಯಕರೇ, ತಮಗಿದು ಪ್ರಥಮ ಕರೆ. ಇದೀಗ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಶಿವಮೊಗ್ಗ ತಂಡಕ್ಕೆ. 18-15 ಲೀಡ್ ಪಡ್ಕೊಂಡಿದ್ದಾರೆ ಶಿವಮೊಗ್ಗ. ಅದ್ಭುತವಾಗಿ ರೈಡ್ ಮಾಡಿದ್ರು, 2 ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ ಜರ್ಸಿ ನಂಬರ್ 13. ಇದೀಗ ಆಲ್ ಔಟ್ ನ ಭೀತಿಯಲ್ಲಿ ಶಿವಮೊಗ್ಗ. ವಿಜಯ್ ಕುಮಾರ್ ಬೋನಸ್ ಪ್ಲಸ್ 1 ಪಾಯಿಂಟ್ ನ ಪಡ್ಕೊಂಡು ರಿವೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜರ್ಸಿ ನಂಬರ್ 6. ಸುರೇಶ್ ಇದೆ ನೋಡಿ. ಸುರೇಶ್ ಅಲ್ಲೇ ಹಿರಿಯರು ರಮೇಶ್ ಸುರೇಶ ಮತ್ತೊಂದು ಅಲ್ಪ ವಿರಾಮ ಪಡ್ಕೊಂಡಿದ್ದಾರೆ ಶಿವಮೊಗ್ಗ. ಸ್ಕೋರ್ ಆಗಿದೆ ಈಗ 20-17 ಶಿವಮೊಗ್ಗ ತಂಡದ ಪರವಾಗಿ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ HS ಉತ್ತಪ್ಪ ಸರ್ ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ಪ್ರೀತಿಯ ಗೌರವದ ಒಂದು ಸನ್ಮಾನ. ಎಂತ ಸ್ಟ್ರಗಲ್ ನಡೀತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಶಿವಮೊಗ್ಗ ತಂಡಕ್ಕೆ. ಅದ್ಭುತವಾಗಿ ಟ್ಯಾಕಲ್ ಮಾಡಿದ್ದಾರೆ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ ನ ಪಡ್ಕೋತಾರೆ. ಮತ್ತೆರಡು ಪಾಯಿಂಟ್ ಆಡ್ ಆಗುತ್ತೆ ಶಿವಮೊಗ್ಗ ತಂಡಕ್ಕೆ. ಫಸ್ಟ್ ಏಡ್ ಬೇಕಾಗಿದೆ ಇಲ್ಲಿ. ಫಸ್ಟ್ ಏಡ್ ಮೆಡಿಕಲ್ ಟೀಮ್. ಮೆಡಿಕಲ್ ಟೀಮ್ ಅಂಕಣ 3ರಲ್ಲಿ 22-17. ಬಾಲಕರ ವಿಭಾಗದ ಪಂದ್ಯದಲ್ಲಿ ಹಾಸನ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರು ವಿಜಯಶೀಲಾಗಿದ್ದಾರೆ. ಹಲೋ, ಅಂಕಣ 2ರಲ್ಲಿ ಮುಂದಿನ ಪಂದ್ಯಕ್ಕಾಗಿ ಅಂತಿಮ ಕರೆ ಚಿಕ್ಕಮಗಳೂರು ವಿರುದ್ಧ ದಾವಣಗೆರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ದ ಮ್ಯಾಚ್ ಬಿಟ್ವೀನ್ ಚಿಕ್ಕಮಗಳೂರು ಅಂಡ್ ದಾವಣಗೆರೆ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ ಟು ಕೋರ್ಟ್ ನಂಬರ್ 2. ವಿಜಯನಗರ ವಿರುದ್ಧ ಶಿವಮೊಗ್ಗ 21-1 in favor of ಶಿವಮೊಗ್ಗ. ತುಂಬಾ ಜಿದ್ದಿನಿಂದ ನಡೀತಾ ಇದೆ ಅಂಕಣ 3ರಲ್ಲಿ ಶಿವಮೊಗ್ಗ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ. ಈ ಒಂದು ಪಂದ್ಯ ಕೊನೆಯ 2 ನಿಮಿಷ ಬಾಕಿ ಉಳಿದಿದೆ. ಶಿವಮೊಗ್ಗ ತಂಡಕ್ಕೆ 22-17. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಶಿವಮೊಗ್ಗ ತಂಡಕ್ಕೆ. ಜರ್ಸಿ ನಂಬರ್ 9 ರೈಡಿಂಗ್ ನಲ್ಲಿ ಅದ್ಭುತವಾದ ಟೋ ಟೆಸ್ಟ್ ನ ಪಡ್ಕೊಂಡು ವಾಪಸ್ ಹೋಗ್ತಾರೆ. 1 ಪಾಯಿಂಟ್ ನ ಪಡ್ಕೊಳ್ತಾರೆ. ಡಿಫರೆನ್ಸ್ ನ ಕಡಿಮೆ ಮಾಡ್ತಾ ಇದ್ದಾರೆ ಇಲ್ಲಿ. ಡೂ ಆರ್ ಡೈ
ರೈಟ್ ಸಿಚುವೇಶನ್ ಶಿವಮೊಗ್ಗ ತಂಡಕ್ಕೆ. ಎಂತ ಫಾಲ್ ಜಂಪು, ಎಂತ ಲೀಪ್ ಇದು. ಸ್ಟ್ರಗಲ್ ನಡೀತಾ ಇದೆ. 1 ಪಾಯಿಂಟ್ ನ ಪಡ್ಕೊಳ್ತಾರೆ, 2 ಪಾಯಿಂಟ್ ನ ಪಡ್ಕೊಳ್ತಾರೆ ಇಲ್ಲಿ ಶಿವಮೊಗ್ಗ ತಂಡ. ದಾವಣಗೆರೆ ವಿರುದ್ಧ ಚಿಕ್ಕಮಗಳೂರು ಬಾಲಕರ ವಿಭಾಗದ ಪಂದ್ಯ. ಮತ್ತೊಮ್ಮೆ ಅದ್ಭುತವಾಗಿ ರೈಡ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ತಂಡ. 2 ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ. ಪ್ರೆಷರ್ ಮತ್ತೆ ಶಿವಮೊಗ್ಗ ತಂಡದ ಮೇಲಿದೆ ಈಗ. ಇಪ್ಪತ್ನಾಲ್ಕು 20. ಮತ್ತೊಂದು ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್ ಇಲ್ಲಿ ಶಿವಮೊಗ್ಗ ತಂಡ ಮತ್ತೊಂದು ಪಡ್ಕೊಳ್ತಾರೆ. 25-20 ಸ್ಕೋರ್ ಲೈನ್. ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಇದೆ ಇಲ್ಲಿ. ದಾವಣಗೆರೆ ವಿರುದ್ಧ ಚಿಕ್ಕಮಗಳೂರು ಬಾಲಕರ ವಿಭಾಗದ ಪಂದ್ಯಕ್ಕಾಗಿ ಆದಷ್ಟು ಬೇಗ ಅಂಕಣ 2ಕ್ಕೆ ಆಗಮಿಸಿ. ಚಿಕ್ಕಮಗಳೂರು ವಿರುದ್ಧ ದಾವಣಗೆರೆ 2 ತಂಡದ ನಾಯಕರೇ ತಮಗಿದು ಅಂತಿಮ ಕರೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಟ್ಯಾಕಲ್ಸ್ ಪಡ್ಕೊಂಡಿದ್ದಾರೆ ಶಿವಮೊಗ್ಗ ತಂಡ. ಇದರಿಂದಾಗಿ ಪಂದ್ಯನು ಮುಕ್ತಾಯವಾಗಿದೆ. ಗ್ರೌಂಡ್ ನಂಬರ್ 4ಗೆ ಫಸ್ಟ್ ಏಡ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಪಂದ್ಯ ಮುಕ್ತಾಯವಾಗಿದೆ. ಶಿವಮೊಗ್ಗ ತಂಡ ಗೆಲುವಿನ ನಗುಬೇರೆಯಿಂದ ಆಚೆ ಹೋಗ್ತಾ ಇದ್ದಾರೆ. ಫೈನಲ್ ಸ್ಕೋರ್ ಲೈನ್ ಹೇಳ್ತಾ ಇದೆ 27-20 ಶಿವಮೊಗ್ಗ ತಂಡದ ಪರವಾಗಿ. ದಾವಣಗೆರೆ ವಿರುದ್ಧ ಚಿಕ್ಕಮಗಳೂರು ಬಾಲಕರ ವಿಭಾಗದ ಪಂದ್ಯ ಅಂತಿಮ ಕರೆ ನೀಡಿ ಸಾಕಷ್ಟು ಸಮಯ ಆಗಿದೆ. ಆದಷ್ಟು ಬೇಗ ತಂಡದ ವ್ಯವಸ್ಥಾಪಕರು ತಮ್ಮ ತಂಡವನ್ನ ಅಣಿಗೊಳಿಸಿ.